ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ ವ್ಲಾಗ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಪಕ್ಕದ ಮನೆ ಆಂಟಿ ಮಲ್ಲಿಗೆ ಕೊಟ್ಟಿದ್ದಾರೆ. ಇಟ್ ಸ್ಮೆಲ್ ಸೋ ಗುಡ್ ಆಯಿತಾ. ಈಗ ಅರಳಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಮಲ್ಲಿಗೆ ಮಾಲೆ ಮಾಡಬೇಕು. ನಾಳೆ ಫಂಕ್ಷನ್ ಬೇರೆ ಇದೆ ಹೋಗೋಕ್ಕೆ ಅಂತ ಹೇಳಿ ಈ ರೀತಿ ಮಾಲೆ ಮಾಡಿ ನೀರು ಚಿಮುಕಿಸಿ ಇಡ್ತಾ ಇದ್ದೀನಿ. ಸೆಕೆ ಇರೋದ್ರಿಂದ ಮಲ್ಲಿಗೆ ಎಲ್ಲ ಬೇಗನೆ ಬಾಡಿ ಹೋಗುತ್ತೆ. ಒಂದೊಂದು ಸಲ ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ಬಳೆ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ ನಾಳೆ ಫಂಕ್ಷನಿಗೆ ಹಾಕಲಿಕ್ಕೆ ಅಂತ ಹೇಳಿ. ಗಾಜಿನ ಬಳೆ ಅಂತೂ ಯಾರಿಗಿಷ್ಟ ಇಲ್ಲ ಹೇಳಿ. ಈ ರೀತಿ ಹಸಿರು ಗಾಜಿನ ಬಳೆ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ಡೇ 2. ನನ್ನ ಸಾರಿಗೆ ಮ್ಯಾಚ್ ಆಗೋ ಥರ ಬಳೆ ಎಲ್ಲ ಹಾಕ್ಕೊಂಡು ಐ ಆಮ್ ರೆಡಿ ಟು ಗೋ. ದಾರಿ ಮಧ್ಯೆ ಈ ರೀತಿ ದಟ್ಟದಾದಂತಹ ಕಾಡು ಸಿಕ್ತು. ಆ್ಯಂಡ್ ಇಟ್ಸ್ ಸೋ ಕೂಲ್. ತುಂಬಾ ತಂಪಾಗಿದೆ. ಆಚೆ ಈಚೆ ಎಲ್ಲ ಕಡೆ ಗಿಡ ಮರಗಳಿರೋದ್ರಿಂದ ದಾರಿ ಮಧ್ಯೆ ಫುಲ್ ತಂಪು. ಹಾಗೆ ಮದುವೆ ಫಂಕ್ಷನನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಮದುವೆ ಎಲ್ಲ ಮುಗಿಸಿದ ನಂತರ ಪಕ್ಕದಲ್ಲಿರುವಂತಹ ದೇವಸ್ಥಾನ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಕೂಡ ಹೋಗಿ ದೇವರ ಆಶೀರ್ವಾದ ಕೂಡ ಪಡೆದಾಯಿತು. ಮತ್ತು ನಾನು ತಂಗಿ ತಮ್ಮ ಎಲ್ಲ ಇದ್ದೀವಿ. ಒಂದು ಸೆಲ್ಫಿ ಎಲ್ಲ ಬೇಕಲ್ವಾ. ಸೊ ಫ್ಯಾಮಿಲಿ ಫೋಟೋ, ಫ್ಯಾಮಿಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದಾಯಿತು. ಹಾಗೆ ಈಗ ದೇವರ ಪ್ರಸಾದವನ್ನೆಲ್ಲ ತೆಕ್ಕೊಂಡು ಸೌತಡ್ಕದಿಂದ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ಪಂಚಕಜ್ಜಾಯ, ಅವಲಕ್ಕಿ ಪ್ರಸಾದ, ನಂತರ ಅಪ್ಪ ಪ್ರಸಾದ ಎಲ್ಲ ತೆಕ್ಕೊಂಡಾಯಿತು. ಬರಬೇಕಾದ್ರೆ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂದಿತ್ತು. ಸೊ ಒಂದು ಕಬ್ಬಿನ ಹಾಲೆಲ್ಲ ಕುಡಿದು ನಂತರ ಒಂದು ಬೇಕರಿಗೆ ಒಂದು ವಿಸಿಟ್ ಕೊಟ್ಟು ಅಲ್ಲಿಂದ ಕೆಲವೆಲ್ಲ ಐಟಮ್ಸ್ ತಿನಿಸುಗಳನ್ನು ಪರ್ಚೇಸ್ ಮಾಡಿಕೊಂಡು ನಮ್ಮ ಪಯಣ ನಮ್ಮ ಮನೆಗೆ. ಆ್ಯಂಡ್ ಎಸ್, ಗೋಯಿಂಗ್ ಬ್ಯಾಕ್ ಟು ಹೋಮ್. ನೈಟ್ ಟೈಮಲ್ಲಿ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂತ ಹೇಳಿ ಒನ್ ಆಫ್ ದ ಫೇವ್ರೇಟ್ ಸ್ಪಾಟ್, ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನೀವು ನೋಡಿರ್ಬೋದು. ಇಲ್ಲಿ ಆಲ್ಮೋಸ್ಟ್ ಬಂದರೆ ಕಬ್ಬಿನ ಹಾಲು, ಕಡಲೆಗಸಿ, ಏನಾದರೂ ಒಂದು ಚಾಟ್, ಚುರ್ಮುರಿ ಏನಾದರೂ ಒಂದು ತಿಂದು ಹೋಗದೇ ಇದ್ದರೆ ಮನಸ್ಸಿಗೊಂದು ಸಮಾಧಾನ ಇರಲ್ಲ. ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಇಲ್ಲಿ ನಾವು ಕಡಲೆಗಸಿ, ಕಡಲೆ ಮಸಾಲ, ಚುರ್ಮುರಿ ಈ ರೀತಿ ತುಂಬಾ ವೆರೈಟೀಸ್ ಇದೆ. ಸೊ ಆಲ್ಮೋಸ್ಟ್ ಆಲ್ ದ ಟೈಮ್ ನಾವು ಇಲ್ಲಿ ಆರ್ಡರ್ ಮಾಡೋದು ಕಡಲೆ ಮಸಾಲ ಮತ್ತು ಚುರ್ಮುರಿ. ಇಲ್ಲಿ ಇವತ್ತು ಕಡಲೆ ಮಸಾಲ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇಟ್ ಲುಕ್ಸ್ ಸೋ ಡಿಲಿಷಿಯಸ್. ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಐ ಗೆಸ್ ವಿಡಿಯೋ ಇಸ್ ನಾಟ್ ಮೇಕಿಂಗ್ ಜಸ್ಟಿಸ್, ಬಟ್ ನಿಜವಾಗಿಯೂ ತುಂಬಾ ಟೇಸ್ಟಿಯಾಗಿದೆ. ಹಾಗೆಯೇ ಕಬ್ಬಿನ ಹಾಲು ನನಗೆ ಎಲ್ಲಿ ಕುಡಿದಷ್ಟು ಟೇಸ್ಟ್ ಬೇರೆ ಎಲ್ಲಿಯೂ ಆಗಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆಯೇ ಕೆಲವೆಲ್ಲ ಐಟಮ್ ಪಾರ್ಸೆಲ್, ಚುರ್ಮುರಿ ಎಲ್ಲ ಪಾರ್ಸೆಲ್ ತಗೊಂಡಾಯಿತು. ಮಾವಿನ ಹಣ್ಣು ಕೂಡ ತಗೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ಡ್ ವೇಯಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಚುರ್ಮುರಿ ಸಪ್ರೇಟ್, ಮಸಾಲ ಸಪ್ರೇಟ್, ಆ್ಯಂಡ್ ಇಟ್ಸ್ ಸೋ ಆರ್ಗನೈಸ್ಡ್. ನಂಗೆ ತುಂಬಾ ಇಷ್ಟ ಆಯಿತು ಈ ರೀತಿ ಪೇಷನ್ಸಲ್ಲಿ ಪ್ಯಾಕಿಂಗ್ ಮಾಡಿ ಕೊಡೋದು. ಹಾಗೆಯೇ ಮ್ಯಾಂಗೋ ಎಲ್ಲ ತಗೊಂಡಿದ್ದಾಯಿತು. ಸೀಸನಲ್ ಮ್ಯಾಂಗೋ ತಿಂದೆ, ಮತ್ತು ಯಾವಾಗ ತಿನ್ನೋದು, ಸೀಸನಲ್ಲೇ ತಿನ್ನಬೇಕು ಮಾವಿನ ಹಣ್ಣೆಲ್ಲ. ಸೊ ಈ ಒಂದು ವೆರೈಟಿ ಆಫ್ ಮ್ಯಾಂಗೋವನ್ನು ಪರ್ಚೇಸ್ ಮಾಡಿ ಆಯಿತು. ಆ್ಯಂಡ್ ದಿಸ್ ಇಸ್ ಡೇ 3. ನೆಕ್ಸ್ಟ್ ಡೇ. ಈ ಫ್ಲವರ್ ಯಾವುದು ಗೊತ್ತಾ? ಇದು ಮೆಣಸಿನ ಹೂ ಅಂತ ಹೇಳ್ತಾರೆ, ಚಿಲ್ಲಿ ಫ್ಲವರ್ ಅಂತ. ಹಾಗೆ ಇದೊಂದು ಚೈಲ್ಡ್ಹುಡ್ ಸ್ನ್ಯಾಕ್, ನನ್ನ ನಾಸ್ಟಾಲಜಿಯಾ ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನನ್ನ ತಮ್ಮ ತಂದಿದ್ದ. ಸೊ ಮತ್ತೊಮ್ಮೆ ನನಗೆ ನನ್ನ ಬಾಲ್ಯದ ಕ್ಷಣಗಳು ನೆನಪಾಯಿತು. ಈ ಸ್ನ್ಯಾಕ್ ಟೇಸ್ಟ್ ವೈಸ್ ತುಂಬಾ ಚೇಂಜ್ ಆಗಿದೆ, ಮೊದಲಿನ ಥರ ಇಲ್ಲ. ಆದರೆ ನೋಡ್ಲಿಕ್ಕೆ ಆಲ್ಮೋಸ್ಟ್ ಹಾಗೇ ಇದೆ. ತುಂಬ ಚೇಂಜ್ ಅಂತಲ್ಲ, ಸ್ವಲ್ಪ ಸ್ವಲ್ಪ ಮೊದಲಿನ ಥರ ಇದೆ. ಬಟ್ ಎಕ್ಸಾಕ್ಟ್ ಟೇಸ್ಟ್ ಇಲ್ಲ. ಕ್ವಾಲಿಟಿ ವೈಸ್ ತುಂಬ ಚೇಂಜ್ ಆಗಿದೆ. ತಿಂತಾಯಿದ್ದೆ, ಚೈಲ್ಡ್ಹುಡ್ ಎಲ್ಲ ಮತ್ತೊಮ್ಮೆ ನೆನಪಾಯ್ತು ನನಗೆ. ಇದನ್ನು ತಿಂತಿದ್ದ ಟೆಕ್ನಿಕ್ ಬೇರೆ ನಂದು. ಮಜ್ಜಿಗೆ ಏನಿದೆ, ಮಜ್ಜಿಗೆ ತಿಕ್ ಬಟರ್ ಮಿಲ್ಕಿಗೆ ಈ ರೀತಿ ಹಾಕಿ ಸ್ವಲ್ಪ ನಸು ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಿಂದರೆ ಸಖತ್ತಿರುತ್ತೆ ಟೇಸ್ಟ್. ಸೊ ಮತ್ತೊಮ್ಮೆ ಅದೇ ರೀತಿ ತಿಂದು ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಎಸ್, ಇಟ್ ಟೇಸ್ಟ್ ಸೋ ಗುಡ್. ಹಾಗೆ ನಂತರ ಅಲ್ಲೇ ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿದ್ದಾಯಿತು. ಸೆಲ್ಫೀಸ್, ವೀಡಿಯೋಸ್ ಎಲ್ಲ ತೆಗೆದಿದ್ದಾಯಿತು. ಆ್ಯಂಡ್ ಲುಕಿಂಗ್ ಆಲ್ ದೀಸ್ ಪರ್ಪಲ್ ಬ್ಯೂಟೀಸ್ ಲೈಕ್ ಆಲ್ವೇಸ್. ದಿಸ್ ಇಸ್ ಮೈ ಫೇವ್ರೆಟ್ ಮೊಮೆಂಟ್ಸ್. ಹಾಗೆ ತೊಂಡೆಕಾಯಲ್ಲಿ ಈ ರೀತಿ ರೆಡಿಯಾಗಿದೆ ಚಪ್ಪರದಲ್ಲಿ ಕೊಯ್ಲಿಕ್ಕೆ ಅಂತ ಹೇಳಿ. ಹಾಗೆ ಮಾವಿನ ಹಣ್ಣು ಗೊಜ್ಜಿ ಕೂಡ ಪ್ರಿಪರೇಷನ್ ಆಗ್ತಾ ಇದೆ ಇಲ್ಲಿ ಕಿಚನಲ್ಲಿ. ಮೈ ಫೇವ್ರೆಟ್ ಕಾಟು ಮಾವಿನ ಹಣ್ಣು. ಈ ರೀತಿ ಮಾವಿನ ಹಣ್ಣಿಂದೆಲ್ಲ ಸಿಪ್ಪೆ ತೆಗೆದೆಲ್ಲ ರೆಡಿಯಾಗಿದೆ. ಇನ್ನಿವಾಗ ಗೊಜ್ಜಿ ಮಾಡೋದು ಕೆಲಸ. ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟು ಕಾಟು ಮಾವಿನ ಹಣ್ಣನ್ನೆಲ್ಲ ಹಾಕಿ, ಬೆಲ್ಲ, ಸ್ವಲ್ಪ ಉಪ್ಪು, ಹಸಿಮೆಣಸು ಎಲ್ಲ ಹಾಕಿ ಮಾಡುವಂಥ ಮಾವಿನ ಹಣ್ಣಿನ ಗೊಜ್ಜಿ. ಹಾಗೆಯೇ ಹೊರಗಡೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸಮ್ವೇರ್. ಎಸ್, ಲೆಟ್ಸ್ ಗೋ ಗೈಸ್. ಸೊ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ.
and the weather is so good. As you can see, it's bright sunny outside and I'm loving it. I love sunshine. I love this bright day. It makes me so happy. ಹಾಗೆಯೇ ತರಕಾರಿ ಅಂಗಡಿಯಲ್ಲಿ ತರಕಾರಿ ಎಲ್ಲ ಫ್ರೆಶ್ ಆಗಿದೆ. ಸ್ವಲ್ಪ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಜೀಗುಜ್ಜೆ ನೋಡಿ ಫ್ರೆಶ್ ಆಗಿದೆ. ನನ್ನ ಫೇವ್ರೆಟ್ ಇದು. ಹಾಗೆ ಮಡಿಕೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಹಾಗೆ ಸಂಜೆ ಆಯಿತು, ಕಾಫಿ ಎಲ್ಲ ಕುಡಿತಾ ಇದ್ದೀನಿ. ಇಡ್ಲಿ ಸ್ಮೂತ್ ಆಗಬೇಕಂತ ಇದ್ದರೆ ಒಂದು ಟ್ರಿಕ್ ಇದೆ ಇಲ್ಲಿ. ಸೊ ಇಲ್ಲಿ ರವಾ ಇಡ್ಲಿ ಮಾಡ್ತಾ ಇದ್ದೇವೆ. ಸೊ ರವಾ ಏನಿದೆ, ಸಜ್ಜಿಗೆ ಏನಿದೆ, ಈ ರೀತಿ ಬಟ್ಟೆಯಲ್ಲಿ ಹಾಕಿ ಕಡುಬು, ಉಂಡೆ, ಅಕ್ಕಿ ಮುದ್ದೆ ಎಲ್ಲ ಮಾಡ್ತೇವಲ್ಲ, ಆ ಪಾತ್ರದಲ್ಲಿ ಈ ರೀತಿ ಕಟ್ಟಿ ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಇದರಿಂದಾಗಿ ಇಡ್ಲಿ ಸ್ಮೂತಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಸೂಪರಾಗಿರುತ್ತೆ. ಮತ್ತೆ ಎಲ್ಲ ಪ್ರೊಸೀಜರ್ ಸೇಮ್ ಲೈಕ್ ವೈಸ್ ಇಡ್ಲಿ ಮಾಡೋದು ಮಾಮೂಲಿ. ಸೊ ಉದ್ದಿನ ಹಿಟ್ಟಿಗೆ ಈ ರೀತಿ ಸಜ್ಜಿಗೆ ಏನಿದೆ ಅದನ್ನು ಮಿಕ್ಸ್ ಮಾಡಿದ್ರಾಯಿತು. ಮತ್ತೆಲ್ಲ ಮಾಮೂಲಿ ಅಷ್ಟೇ. ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಸಖತ್ತಾಗಿ ಬರುತ್ತೆ. ಸೊ ಗೈಸ್, ಟ್ರೈ ಇಫ್ ಯು ಆರ್ ಮೇಕಿಂಗ್ ರವಾ ಇಡ್ಲಿ. ಸಜ್ಜಿಗೆನ ಆ ರೀತಿ ಬಟ್ಟೆಯಲ್ಲಿ ಕಟ್ಟಿ ಕಡುಬು ಮಾಡೋ ಪಾತ್ರೆಯಲ್ಲಿ ಬಿಸಿ ಮಾಡಿದರೆ ಇಡ್ಲಿ ಸ್ಮೂತಾಗಿ ಬರುತ್ತೆ. ಆ್ಯಂಡ್ ವಿಲ್ ಶೋ ಯು ಇನ್ ನೆಕ್ಸ್ಟ್ ಡೇ. ಆ್ಯಂಡ್ ಇಟ್ಸ್ ಡೇ 4. ಯು ಕ್ಯಾನ್ ಸಿ ದ ಇಡ್ಲಿ ಸ್ಮೂತಾಗಿ ಬಂದಿದೆ ಆ್ಯಂಡ್ ಇಟ್ಸ್ ಸೋ ಡಿಲಿಷಿಯಸ್. ಆ್ಯಂಡ್ ಕಾಫಿ ಇಸ್ ಆಲ್ಸೋ ರೆಡಿ. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಈ ಫ್ಲವರ್ ಯುನೀಕ್ ಆಗಿದೆ. ಎಸ್, it's a fresh morning. It's a beautiful morning. Sun is full bright and yes. And ನಂತರ ಮಿಡ್ಡೇಯಲ್ಲಿ ಈ ರೀತಿ ಜ್ಯೂಸ್ ಕುಡಿತಾ ಇದ್ದೀನಿ. ಊಟ ಎಲ್ಲ ಆಯಿತು. ಇನ್ನಿವಾಗ ಸಂಜೆ ಹೊತ್ತಲ್ಲಿ ಅತ್ತೆ ಮನೆಯಿಂದ ಹೊರಟಾಯಿತು. ವೆದರ್ ಈಸ್ ಸೋ ಗುಡ್. ಆಸ್ ಯು ಕ್ಯಾನ್ ಸಿ, ವೆರಿ ಬ್ರೈಟ್ ಆಗಿದೆ. ಹಾಗೆಯೇ ಐ ಆಮ್ ಎಂಜಾಯಿಂಗ್ ವಿಂಡೋ ಸೈಡ್ ಸೀಟ್. ಆ್ಯಂಡ್ ಲೆಟ್ಸ್ ಗೋ. ಯಾರು ಎಂಜಾಯ್ ಮಾಡಲ್ಲ ವಿಂಡೋ ಸೈಡ್ ಸೀಟಲ್ಲಿ ಕೂತ್ಕೊಂಡು ಒಂದು ಇಯರ್ಫೋನ್ ಹಾಕಿ ಸಾಂಗ್ ಕೇಳ್ತಾ ಹೋಗೋದಂತಂದರೆ ಇಟ್ಸ್ ಬ್ಯೂಟಿಫುಲ್ ಫೀಲಿಂಗ್ ಅಲ್ವಾ. ಹಾಗೆಯೇ ಸೀತಾಫಲನ ರಾಮಫಲನ, ಇದು ಕನ್ಫ್ಯೂಸ್ ಆಗಿದೆ ನನಗೆ ಯಾವುದು ಅಂತ. ಹಾಗೆ ಚಟ್ಟಂಬಡೆ ಇದೆಲ್ಲ ಕೊಟ್ಟಿದ್ದಾರತ್ತೆ. ಲೆಟ್ಸ್ ಈಟ್ ಇಟ್ ಅಲಾಂಗ್ ವಿತ್ ದ ಕಾಫಿ. ಹಾಗೆ ನಾನು ಸ್ಟಿಚ್ಚಿಗೆ ಅಂತ ಹೇಳಿ ಬ್ಲೌಸ್ ಕೊಟ್ಟಿದ್ದೆ. ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಎಲ್ಲ ಓಕೆ, ಬಟ್ ಸೈಜ್ ಅಂತೂ ತುಂಬಾ ಟೈಟ್ ಆಗಿದೆ. ಹಾಗೆಯೇ ಈ ರೀತಿ ಥ್ರೆಡ್ ಇಡ್ಲಿಕ್ಕೆ ಹೇಳಿದ್ದೆ ಬ್ಯಾಕ್ ಸೈಡಿಗೆ. ಬ್ಯೂಟಿಫುಲ್ಲಾಗಿ ಇಟ್ಟಿದ್ದಾರೆ ಇದೊಂದು. ಆ್ಯಸ್ ಯು ಕ್ಯಾನ್ ಸಿ, ಫಿಟ್ಟಿಂಗ್ ಮಾತ್ರ ಟೈಟ್ ಆಗಿತ್ತು ಅಂತ ಹೇಳಿ ರಾತ್ರಿ ಪೂರ್ತಿ ಸ್ಟಿಚ್ಚಿಂಗ್ ಎಲ್ಲ ಬಿಡಿಸ್ತಾ ಇದ್ದೆ. ಹಾಗೆ ರಾತ್ರಿಗೆ ನನಗೆ ಊಟಕ್ಕೆ ನಾನು ಸಜ್ಜಿಗೆ ತಿಂತಾಯಿದ್ದೀನಿ. ಈ ರೀತಿ ರವಾ ಲೈಟಾಗಿ ಏನು ಹಾಕದೆ ಲೈಟ್ ಉಪ್ಪು ಹಾಕ್ಕೊಂಡು ಈ ರೀತಿ ಬೇಯಿಸಿ ರೆಡಿ ಮಾಡಿ ಅದಕ್ಕೆ ಸಾಂಬಾರು, ಪಲ್ಯನೋ, ಮೊಸರು ಹಾಕ್ಕೊಂಡು ತಿನ್ನೋದು ಅಂತ ನಂಗೆ ತುಂಬ ಇಷ್ಟ. ಹಾಗೆ ಇಟ್ಸ್ ನೆಕ್ಸ್ಟ್ ಡೇ 5 ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ರೆಡಿ. ಆ್ಯಂಡ್ ಈ ರೀತಿ ಬಳೆ ಎಲ್ಲ ಸೆಟ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಗೋಯಿಂಗ್ ಟು ಫಂಕ್ಷನ್ ಏನಪ್ಪ ಅಂತಂದರೆ ಉಪನಯನ. ಸೊ ಫ್ಯಾಮಿಲಿ ಎಲ್ಲ ನಾವು ಜೊತೆಯಾಗಿ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀವಿ. ಬರ್ತಾ ಸಿಕ್ಕಾಬಟ್ಟೆ ಬಾರಿಕಾಯಿತು ಅಂತ ಹೇಳಿ ಒಂದು ಸೋಡಾ ಸರ್ಬತ್, ಲೈಮ್ ಸೋಡಾ ಕುಡಿದು ಹೋಗೋಣ ಬನ್ನಿ. ಎಲ್ಲರ ಹತ್ರ ಮಾತಾಡಿದಂತಾಯಿತು. ಇನ್ನಿವಾಗ ಮಧ್ಯಾಹ್ನದ ಭೋಜನ ಕಾರ್ಯಕ್ರಮ. ಹಾಗೆ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಮಾಡಿದರು. ಆ್ಯಂಡ್ ಎಸ್, ಹಾಗೆಯೇ ಕ್ಯಾಂಡಿ, ವಾಟರ್ಮೆಲನ್ ಕ್ಯಾಂಡಿ ತುಂಬ ನ್ಯಾಚುರಲ್ ಆಗೇ ಇತ್ತು. ಟೇಸ್ಟ್ ವೈಸ್ ಗುಡ್. ಹಾಗೆಯೇ ಫಂಕ್ಷನ್ ಎಲ್ಲ ಮುಗೀತು. ಇನ್ನು ಬ್ಯಾಕ್ ಟು ಹೋಮ್. ಮನೆಗೆ ಬಂದು ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಎಲ್ಲ ಕುಡಿದು ಇನ್ನಿವಾಗ ಮಲ್ಲಿಗೆ ಕೊಯ್ಯುವ ಕಾರ್ಯಕ್ರಮ. ದಿಸ್ ಇಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಹಾಗೆ ಮಲ್ಲಿಗೆಲ್ಲ ಕೊಯ್ದು ಅಂಜಲಿನೂ ಇದ್ದಾಳೆ, ನನ್ನ ತಂಗಿನೂ ಇದ್ದಾಳೆ. ಆ್ಯಂಡ್ ಎಸ್, ಚಾಟಿಂಗ್ ವಿತ್ ಹರ್. ಆ್ಯಂಡ್ ದಟ್ಸ್ ಇಟ್. ಮಲ್ಲಿಗೆಲ್ಲ ರೆಡಿಯಾಗಿದೆ. ಇನ್ನು ಇವಾಗ ಮಾಲೆ ಮಾಡೋದೇ ಕೆಲಸ ನನಗೆ. ಮುತ್ತು ಮಲ್ಲಿಗೆ ಹಾಗೆಯೇ
ಮಂಗಳೂರು ಮಲ್ಲಿಗೆನೂ ಇದೆ, ಪೇರಳೆ ಹಣ್ಣು ಕೂಡ ಇದೆ. ಸೊ ಈ ರೀತಿ ಮಾಲೆ ಎಲ್ಲ ಮಾಡೋಣ. ದಿಸ್ ಇಸ್ ಮೈ ಫೇವ್ರೆಟ್ ಟೈಮ್ ಇನ್ ಅ ಡೇ. ಇನ್ನೊಂದು 2-3 ವಿಧದಲ್ಲಿ ನನಗೆ ಮಲ್ಲಿಗೆ ಕಟ್ಟಲಿಕ್ಕೆ ಗೊತ್ತಿತ್ತು ಮೊದಲು, ಇವಾಗೆಲ್ಲ ಮರ್ತೋಗಿದೆ. ಮತ್ತೊಂದು ಸಲ ರೀಕಾಲ್ ಮಾಡಬೇಕು ಯಾವಾಗಾದರೂ ಟೈಮ್ ಸಿಕ್ಕಿದರೆ. ಇವಾಗ ಒಂದೇ ಸ್ಟೈಲಲ್ಲಿ ಗೊತ್ತಿರೋದು ಮಲ್ಲಿಗೆ ಕಟ್ಟಲಿಕ್ಕೆ. ಆ್ಯಂಡ್ ಇಟ್ ಇಸ್ ಡೇ 6. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಅಗೇನ್ ಆ್ಯಂಡ್ ಪ್ರಿಪೇರಿಂಗ್ ಫಿಲ್ಟರ್ ಕಾಫಿ ಎಲ್ಲ ಕುಡಿತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲೆಲ್ಲ ನಾನು ಸ್ವೀಟ್ಲೆಸ್ ಕಾಫಿ ಕುಡಿತಾ ಇದ್ದೆ. ಐ ಯೂಸ್ ಟು ಲವ್ ಕಾಫಿ ಫ್ಲೇವರ್ ಬೇಕಂತ ಹೇಳಿ, ಖಾಲಿ ಕಾಫಿ ಫ್ಲೇವರ್ ಬೇಕಂತ ಹೇಳಿ ಸಕ್ಕರೆ ಇಲ್ಲದೆ ಕುಡಿತಾ ಇದ್ದೆ. ಬಟ್ ಇವಾಗ ಹ್ಯಾಬಿಟ್ ಹೇಗೆ ಚೇಂಜ್ ಆಗಿದೆ ಅಂತಂದರೆ, ಸಕ್ಕರೆ ಇಲ್ಲದೆ ನನಗೆ ಸ್ವೀಟ್ ಇಲ್ಲದೆ ಕಾಫಿ ಕುಡಿಯೋದಕ್ಕೆ ಆಗಲ್ಲ. ಐ ಡೋಂಟ್ ನೋ, ಹ್ಯಾಬಿಟ್ ಚೇಂಜಸ್ ಗೈಸ್ ಎವ್ರಿ ಇಯರ್ ಐ ಗೆಸ್. ಆ್ಯಂಡ್ ಐ ಆಮ್ ಗೆಟಿಂಗ್ ರೆಡಿ ಟು ಗೋ ಟು ಟೆಂಪಲ್. ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ, ಮಧೂರು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ಹೇಳಿ. ಆ್ಯಂಡ್ ಎಸ್, ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಬಿಕಾಸ್ ಸ್ಕಿನ್ ತುಂಬ ಡ್ರೈ ಆಗಿತ್ತು. ವೆನೆವರ್ ನನ್ನ ಸ್ಕಿನ್ ಡ್ರೈ ಅಂತ ಫೀಲ್ ಆಗುತ್ತೆ ನನಗೆ, ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ನಂತರ ಒಂದು ಬಿಂದಿ, ಬೊಟ್ಟು ಮತ್ತು ಕಣ್ಣಿಗೆ, ಕಾಡಿಗೆ ಇಷ್ಟೇ ಸಿಂಪಲ್ ಮೇಕಪ್ ಮಾಡಿಕೊಂಡು ಹೊರಟೆಲ್ಲ ಆಯಿತು. ಆ್ಯಂಡ್ ದಿಸ್ ಡ್ರೆಸ್ ಹ್ಯಾಸ್ ಪಾಕೆಟ್, ಅದು ನನಗೆ ತುಂಬಾ ಇಷ್ಟ ಆಯಿತು ರಿಯಲಿ. ಐ ಗೆಸ್ ಎಲ್ಲ ಗರ್ಲ್ಸ್ ಕೂಡ ರಿಲೇಟ್ ಮಾಡ್ಬೋದು ನಾನು ಹೇಳೋದಕ್ಕೆ. ಪಾಕೆಟ್ ಇಟ್ ಮೇಕ್ಸ್ ಅಸ್ ಹ್ಯಾಪಿ ಆ್ಯಕ್ಚುಲಿ. ಡ್ರೆಸ್ಸಲ್ಲಿ ಪಾಕೆಟ್ ಇದೆ ಅಂತಂದರೆ ಅದೇನೋ ಖುಷಿ. ಹಾಗೆ ಮಲ್ಲಿಗೆ ಎಲ್ಲ ಈ ರೀತಿ ಇಷ್ಟು ಬ್ಯೂಟಿಫುಲ್ಲಾಗಿ ಇದೆ ನೋಡಿ. ಸೊ ಮಲ್ಲಿಗೆ ಎಲ್ಲ ಮುಡಿದು ಇವಾಗ ಟೆಂಪಲಿಗೆ ಹೊರಡಬೇಕು. ಸೊ ಲೆಟ್ಸ್ ಗೋ. The color of the top looks really great actually. It's a dark red color. ಸಖತ್ತಾಗಿ ಕಾಣುತ್ತೆ ಸನ್ಲೈಟಿಗೆ. ಹಾಗೆ ಟೆಂಪಲ್ ಎಲ್ಲ ರೀಚ್ ಆದಾಯಿತು. ನಾವು ದೇವರ ದರ್ಶನ ಮಾಡೋಣ, ಆಶೀರ್ವಾದ ಪಡೆಯೋಣ. ಸೊ ಲೆಟ್ಸ್ ಗೋ. ವಿಘ್ನ ನಿವಾರಕ ಗಣೇಶನ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು, ಸಹಸ್ರಪ್ಪ ಕಜ್ಜಾಯ ಸೇವೆ ಇತ್ತು, ಆದ ಕಾರಣ ಅಪ್ಪ ಪ್ರಸಾದ ಎಲ್ಲ ತೆಕ್ಕೊಂಡು ನಂತರ ದೇವರ ಪ್ರಸಾದ ಊಟ ಮಾಡಿ ನಂತರ ನಮ್ಮ ಪಯಣ ಬ್ಯಾಕ್ ಟು ಹೋಮ್. ಎಸ್, ಹೀಗಿತ್ತು ಇವತ್ತಿನ ದಿನಚರಿ. ಆ್ಯಂಡ್ ಎಸ್, ಮೈ ಕಂಫರ್ಟ್ ಡ್ರೆಸ್, ಶಿಫ್ಟಿಂಗ್ ಇನ್ ಟು ದ ಕಂಫರ್ಟ್ ಡ್ರೆಸ್ ಆ್ಯಕ್ಚುಲಿ. ಅದೊಂದು ಎಲ್ಲಾದರೂ ಟ್ರಾವೆಲ್ ಮಾಡಿ ಬಂದ ನಂತರ ನಮಗೊಂದು ನಮ್ಮ ನೈಟ್ ಸೂಟ್ ಏನಿದೆ ಹಾಕ್ಕೊಳ್ಳೋದು ಅಂತಂದರೆ ಅದೊಂದು ಕಂಫರ್ಟ್ ಅಲ್ವಾ. ಹಾಗೆಯೇ ಫೇವ್ರೆಟ್ ಮ್ಯಾಂಗೋ ಗುಜ್ಜಿ ರಾತ್ರಿಗೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಮಿನಿ ವ್ಲಾಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.